ರಾಜ್ಯದಲ್ಲಿ ರೈತರಿಗೆ ರಸಗೊಬ್ಬರದ ಕೊರತೆ ಇಲ್ಲ, ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ತಾಲೂಕಿನ ಕಡಬ ಗ್ರಾಮದಲ್ಲಿ ಎಂಆರ್ಪಿಎಲ್ ಪೆಟ್ರೋಲ್ ಬಂಕ್ ಉದ್ಘಾಟಿಸಿ ಮಾತನಾಡಿದ ಅವರು, ವಿರೋಧ ಪಕ್ಷದವರು ಏನು ಹೇಳಲು ಸಾಧ್ಯವಿಲ್ಲದೆ ಹೋರಾಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಇನ್ನು ಸಾರಿಗೆ ನಿಗಮದ ಧರಣಿ ಬಗ್ಗೆ ಮಾತನಾಡಿದ ಅವರು, ಹೈಕೋರ್ಟ್ನಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವುದರಿಂದ ಅಲ್ಲಿನ ತೀರ್ಪು ಬಂದ ನಂತರ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪೆಟ್ರೋಲ್ ಬಂಕ್ ಮಾಲೀಕರಾದ ಶಿವಕುಮಾರ್, ಮುಖಂಡರಾದ ಲಕ್ಷ್ಮೀನಾರಾಯಣ, ರಾಘವೇಂದ್ರ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. 2016ರಲ್ಲಿ ನಮ್ಮಲ್ಲಿ ದರ ನಿಗದಿಗೊಳಿಸಿದ್ದಂಥದ್ದು ಅವರಿಗೆ. ಆದ್ದರಿಂದ 2020ಕ್ಕೆ ಮಾಡಬೇಕಾಗಿತ್ತು. 2020ಕ್ಕೆ ಮಾಡೋಕ್ಕೆ ಕೋವಿಡ್ ಬಂತು. ಕೋವಿಡ್ ಇದ್ದಂಥ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ 9,000 ಕೋಟಿ ರೂಪಾಯಿ ಅವರಿಗೆ ಸ್ಯಾಲ್ರಿ ರೂಪದಲ್ಲಿ ಕೊಟ್ಟಿದೆ. ಅದಾದಮೇಲೆ ನೌಕರರು ಬೇಡಿಕೆ 15% ಜಾಸ್ತಿ ಮಾಡಿ, ಅವ್ರ ಬೇಡಿಕೆಗೆ ಪೂರಕವಾಗಿ 15% ಜಾಸ್ತಿ ಮಾಡಿ 2020ರಿಂದ ಎಫೆಕ್ಟಿವ್ ಬರೋ ರೀತಿಯಲ್ಲಿ ಅವರು ದರ ಅವರಿಗೆ ಮೋದಿ ಪರಿಷ್ಕರಣೆ ಮಾಡಿಕೊಟ್ಟಿದ್ದಾರೆ. ಆದರೆ ಅದನ್ನು ಅವರು ನೋಟಿಫಿಕೇಶನ್ ಮಾಡ್ಕೊಂಡಿರ್ತಕ್ಕಂಥದ್ದು, ಒಪ್ಪಂದ ಮಾಡ್ಕೊಂಡಿರ್ತಕ್ಕಂಥದ್ದು 2023 1/3/2023ಕ್ಕೆ ಅವರು ಸರ್ಕಾರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಈಗ ಆ ಒಂದು ಡೇಟಿಂದ ನಾವು 2027ಕ್ಕೆ ಕೊಡಬೇಕು. 2027ಕ್ಕೆ ನಾವು ಹೆಚ್ಚಿಗೆ ಮಾಡಬೇಕು. ಅವ್ರು ಕೇಳ್ತಾ ಇರೋದು 2024ಕ್ಕೆ ಕೊಡಿ ಅಂತ ಹೇಳ್ಬಿಟ್ಟು ನೌಕರರು ಕೇಳ್ತಾ ಇರೋದು. 2024ರಿಂದ ಜಾಸ್ತಿ ಮಾಡಿಕೊಡಿ, ಅದು ಅರಿಯರ್ಸ್ ಇದೆ. ಮತ್ತು 2020ರಿಂದನ 24ವರೆಗೂ ಅರಿಯರ್ಸು 1,800 ಕೋಟಿ ಇದೆ, ಅದನ್ನು ಅರಿಯರ್ಸ್ ಕೊಡಿ ಅಂತಕ್ಕಂಥದ್ದನ್ನ ಕೇಳ್ತಾ ಇದ್ದಾರೆ. ನಾವು ಒಂದು ಮ್ಯಾನ್ ಕಮಿಟಿ ಮಾಡಿದ್ರು, ಹಿಂದಿನ ಸರ್ಕಾರ, ನಾವು ಮಾಡಿದ್ದಲ್ಲ, ಹಿಂದಿನ ಸರ್ಕಾರ ಮಾಡಿತ್ತು. ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. 14 ತಿಂಗಳು ನೀವು ಕೊಡಲಿಕ್ಕೆ ಸರ್ಕಾರ ಮನಸ್ಸು ಮಾಡಿದರೆ 14 ತಿಂಗಳು ಬರೋದ ಕೊರತೆ ಇಲ್ಲ. ಹಿಂದೆ ಅಲೋಕೇಶನ್ ಆಗಿರೋ ಕಡೆ ವ್ಯತ್ಯಾಸಗಳಾಗಿ ಆಗಿದ್ದರಿಂದ ಈಗೆಲ್ಲ ರೀಅಲೋಕೇಶನ್ ಮಾಡಿ ಎಲ್ಲೆಲ್ಲಿ ರಸಗೊಬ್ಬರ ಹೆಚ್ಚಿಗೆ ಇತ್ತು ಅದನ್ನು ಬೇಡಿಕೆ ಇರೋ ಕಡೆಗೆ ಕಳಿಸ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಈಗ ಎಲ್ಲ ಕಡೆಗೂ ರಸಗೊಬ್ಬರ ಸಿಗ್ತಾ ಇದೆ. ಏನಾರ ವಿರೋಧ ಪಕ್ಷದ ಕೆಲಸ ಏನು? ಅವ್ರು ಏನಾದರೂ ಎಲ್ಲದಕ್ಕೂ ವಿರೋಧ ಮಾಡ್ತಕ್ಕಂಥದ್ದೇ ಅವ್ರ ಉದ್ದೇಶ. ಹಂಗೆ ಮಾಡ್ತಾ ಇರ್ತಾರೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.